ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನ ಪ್ರತ್ಯಕ್ಷವಾಗಿ ಅನೇಕ ಬಾರಿ ದರ್ಶನವನ್ನು ಪಡೆದಂಥ ಭಾಗ್ಯ ನಂದು ಇದೆ. ಹಾಗಾಗಿ ಇಲ್ಲಿ ಬಂದಾಗ ಒಂದು ರೀತಿ ದೇವಲೋಕಕ್ಕೆ ಬಂದಂಥ ಅನುಭವ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಗಂಗಾ ಮಠ ಕೇವಲ ಉಳಿದಂತೆ ಒಂದು ಮಠ ಅಲ್ಲ, ಅದು ಆಧುನಿಕ ಸಂಸ್ಕಾರ ಕೇಂದ್ರ. ಅದು ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಿಶ್ವದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಾರ್ದಂತಹ ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಏಕೈಕ ಒಂದು ಯಾವುದಾದರೂ ಕೇಂದ್ರ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ. ಶಿವಕುಮಾರ ಸ್ವಾಮೀಜಿಯವರು ಒಬ್ಬ ಶಕ್ತಿಯಾಗಿ ಕಂಡು ನಮ್ಮೆಲ್ಲರಿಗೂ. ಅವರು ಕೇವಲ ಒಬ್ಬ ಮಹಾನ್ ಸಂತ ಅಷ್ಟೇ ಅಲ್ಲ, ಮಹಾನ್ ಸಂತರಂತೂ ಹೌದೇ ಹೌದು, ಅದರ ಜೊತೆಗೆ ಹಸುವಿನ ನೋವನ್ನು ಅರ್ಥ ಮಾಡಿಕೊಂಡ ಹೃದಯದ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಕಣ್ಣೀರನ್ನು ಒರೆಸಿರುವ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಪರಮಪೂಜ್ಯ ಶಿವಕುಮಾರ್ ಅವ್ರದ್ದು. ಅನಾಥರಿಗೆ ಅಪ್ಪನಾದಂಥ ಕಥೆ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಇದು ದೇವಲೋಕ ಅಂತ ಹೇಳಿದ್ದೆ, ಏನೋ ಒಂದು ಹೊಗಳಿಕೆಗೆ ಬಾಯ್ಮಾತಿನಿಂದ ಬಂದಂಥ ವಿಷಯ ಅಲ್ಲ. ಅದು ಅನ್ನದಾಸೋಹ ಇದು ಕೇವಲ ಊಟ ಅಲ್ಲ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ, ಆವಾಗ ಶ್ರೀಕೃಷ್ಣ ದುರ್ಯೋಧನನ ಮನೆಯಲ್ಲಿ ಮತ್ತಿನ್ಯಾರ್ದೋ ಮನೆಯಲ್ಲಿ ಆ ವೈಭೋಗವನ್ನೆಲ್ಲ ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ಕಾರಣ ಏನು ಅಂತಂದ್ರೆ, ಯಾವ ಅನ್ನವನ್ನು ತಿಂತೀವಿ ಅದು ನಮ್ಮ ಮನಸ್ಸಿನ ಮೇಲೆಯೂ ಪ್ರಭಾವ ಮಾಡ್ತದೆ, ಬುದ್ಧಿಯ ಮೇಲೆಯೂ ಪ್ರಭಾವ ಮಾಡ್ತದೆ ಅಂತ ಹೇಳಿ ಏನು ಹೇಳಿದ್ದ ಅದನ್ನು ನೆನಪಾಡಿಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿಯ ಅನ್ನದಾಸೋಹ ಮಕ್ಕಳಿಗೆ ಒಳ್ಳೆಯ ರಕ್ತವನ್ನು ಮಾಡಿ ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹ ಒಂದು ಅನ್ನದಾಸೋಹ. ಯಾಕಂದ್ರೆ ಇದು ಪುಣ್ಯದ ಅನ್ನ ಅನ್ನುವಂಥದ್ದನ್ನು ನಾವು ಮರಿಬಾರದು. ಜಾತಿ ಧರ್ಮ ಇವುಗಳನ್ನೆಲ್ಲ ಭೇದಿಸಿ ಯಾರೂ ಕೂಡ ಹಸಿವಿನಿಂದ ಇರಬಾರದು, ದುಡ್ಡು ಇಲ್ಲ ಅನ್ನುವ ಕಾರಣಕ್ಕೆ ಜ್ಞಾನದಿಂದ ವಂಚಿತ ಆಗಬಾರದು ಅನ್ನುವಂಥ ಒಂದು ಬಹುದೊಡ್ಡ ಕಾಯಕ ಸಿದ್ಧಾಂತವನ್ನು ಕೊಟ್ಟಂಥ ಪರಮ ಪೂಜ್ಯರು